ಜನವರಿ 31ರಂದು ಅದ್ದೂರಿ ಹಿಂದೂ ಸಮಾಜೋತ್ಸವ ಪೂರ್ವಭಾವಿ ಸಭೆ. ಹಿಂದೂ ಸಮಾಜವನ್ನು ಒಗ್ಗೂಡಿಸುವ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳನ್ನು ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ ಜನವರಿ 31ರಂದು ಪಟ್ಟಣದಲ್ಲಿ ಅದ್ದೂರಿ ಹಿಂದೂ ಸಮಾಜೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪ್ರತಿನಿಧಿ ವೇಣುಗೋಪಾಲ್ ಜಿ ತಿಳಿಸಿದ್ದಾರೆ. ಪಟ್ಟಣದ ಗಜನಾಣ್ಯ ಕಲ್ಯಾಣ ಮಂಟಪದಲ್ಲಿ ನಡೆದ ಸಮಾಜೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದ್ದಾರೆ. ಹಿಂದೂಗಳು ಜಾತಿಯ ವಿಷವರ್ತುಲದಿಂದ ಹೊರಬರಬೇಕಾದ ಅನಿವಾರ್ಯತೆ ಇದೆ ಎಂದು ಒತ್ತಿ ಹೇಳಿದ ವೇಣುಗೋಪಾಲ್, ನಾವೆಲ್ಲರೂ ಒಂದು ಎಂಬ ಭಾವನೆ ಮೂಡಬೇಕು. ಇಂದು ಕುಟುಂಬ ವ್ಯವಸ್ಥೆ ಶಿಥಿಲವಾಗುತ್ತಿದ್ದು, ಶಾಂತಿ ನೆಮ್ಮದಿ ಕಡಿಮೆಯಾಗುತ್ತಿದೆ. ಕುಟುಂಬಗಳು ಸದೃಢವಾಗಿದ್ದರೆ ಮಾತ್ರ ಸಮಾಜ ಮತ್ತು ದೇಶ ಸುಭದ್ರವಾಗಿ ಇರಲು ಸಾಧ್ಯ. ಈ ಹಿನ್ನೆಲೆಯಲ್ಲಿ ಮನೆ ಮನೆಯಲ್ಲೂ ಜಾಗೃತಿ ಮೂಡಿಸಲು ಈ ಸಮಾಜೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದರು. ಸಮಾಜೋತ್ಸವ ಸಮಿತಿಯ ತಾಲೂಕು ಅಧ್ಯಕ್ಷ ಗಜನಾಣ್ಯ ನಾಗರಾಜು ಮಾತನಾಡಿ, ಜನವರಿ 31ರಂದು ಗುಡಿಬಂಡೆಯ ಅಂಬೇಡ್ಕರ್ ವೃತ್ತದ ಬಳಿ ಬೃಹತ್ ಕಾರ್ಯಕ್ರಮ ಹಾಗೂ ರಾಜಬೀದಿಗಳಲ್ಲಿ ಅದ್ದೂರಿ ಶೋಭಾಯಾತ್ರೆ ನಡೆಯಲಿದೆ. ಕಾರ್ಯಕ್ರಮದ ಪ್ರಚಾರಕ್ಕಾಗಿ ಕಸಬಾ ಮತ್ತು ಸೋಮೇನಹಳ್ಳಿ ಹೋಬಳಿಯ ವ್ಯಾಪ್ತಿಯಲ್ಲಿ ಬೈಕ್ ಜಾಥಾ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಯುವ ಜನತೆಯನ್ನ ಒಗ್ಗೂಡಿಸಿ ಸಮಾಜದ ಏಕತೆಗಾಗಿ ಶ್ರಮಿಸುವುದು ಈ ಉತ್ಸವದ ಮುಖ್ಯ ಉದ್ದೇಶವಾಗಿದೆ ಎಂದು ಅವರು ಹೇಳಿದ್ದಾರೆ. ಕಾರ್ಯಕ್ರಮದ ಯಶಸ್ವಿಗಾಗಿ ಸಭೆಯಲ್ಲಿ ವಿವಿಧ ಜವಾಬ್ದಾರಿಗಳ ಸಮಿತಿಯನ್ನ ರಚಿಸಲಾಯಿತು. ಸಭೆಯಲ್ಲಿ ಗ್ರಾಮ ವಿಕಾಸ ಸಂಸ್ಥೆಯ ಶ್ರೀಧರ್ ಸಾಗರ್ಜಿ, ಸಮಿತಿಯ ದ್ವಾರಕಾನಾಥ ನಾಯ್ಡು, ಲಕ್ಷ್ಮೀಪತಿ, ಅಶ್ವತ್ಥರೆಡ್ಡಿ, ಎಚ್ಎನ್ ಮಂಜುನಾಥ್, ಅಂಬರೀಶ್, ನಾರಾಯಣಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ವರದಿ ಸತೀಶ್ ಬಾಬು, ಎ ನಂದಿ ಟಿವಿ, ಗುಡಿಬಂಡೆ. ಬೇರೆ ಬೇರೆ ಸಂಸ್ಥಾನಗಳು ತಮ್ಮದೇ ಆದ ಯೋಚನೆಯಲ್ಲಿ ನಮ್ಗೆ ಸಂಬಂಧಪಟ್ಟಿಲ್ಲ, ನಮ್ಗೆ ಯಾಕೆ ಆಗ್ಬೇಕು, ಅವರೇನೋ ಮಾಡ್ತಾರೆ ಅಂತ ಹೇಳಿ ಏನಾಯ್ತು ಅಂತಂದ್ರೆ ನಮ್ಮ ದೇಶವನ್ನ ಡಿವೈಡೆಡ್ ರೂಲ್ ಪಾಲಿಸಿ ಮಾಡಲಿಕ್ಕೆ ಬ್ರಿಟಿಷ್ ತುಂಬಾ ಚೆನ್ನಾಗಿ ಯೋಚನೆ ಮಾಡಿದ್ರು. ಈಸ್ಟ್ ಇಂಡಿಯಾ ಕಂಪನಿ ಒಂದೇ ಒಂದು ಕಂಪನಿ ನಮ್ಮ ದೇಶಕ್ಕೆ ಬಂದದ್ದು. ಕಲ್ಕತ್ತಾದಲ್ಲಿ ಮೊದಲು ಶುರುವಾದಂಥ ಕಂಪನಿ. ನಾವೇನೋ ವ್ಯಾಪಾರ ಮಾಡ್ತೀವಿ, ನಮ್ಗೆ ಜಾಗ ಕೊಡಿ ಅಂತ ಬಂದ ಕಂಪನಿ. ಅವರು ನಾವು 800 ವರ್ಷಗಳ ಮೇಲ್ಪಟ್ಟು ನಮ್ಮನ್ನು ತುಳಿದು ಆಡೋದು. ಅಂತ ಪರಿಸ್ಥಿತಿಯಲ್ಲಿ ಸ್ವತಂತ್ರ ಹೋರಾಟ ಮಾಡಿದಾಗ ಡಾಕ್ಟರ್ ಜಿ ಯೋಚನೆ ಮಾಡಿದ್ರು, ನಾವೇನೋ ಸ್ವತಂತ್ರ ಬೇಕು ಅಂತ ಇದ್ದೀವಿ, ನಮ್ಮ ತನ್ನ ಉಳಿಸ್ಕೊಳ್ತವ್ರು ಯಾರು? ಈ ಹಿಂದೂಗಳಿಗೆ ಆಸರೆ ಆಗಿರ್ತಕ್ಕಂಥವ್ರು ಯಾರು? ನಮ್ಮ ಧರ್ಮವನ್ನು ಉಳಿಸ್ತಕ್ಕಂಥವ್ರು ಯಾರು? ಈ ಸನಾತನ ಧರ್ಮದ ಹಿರಿಮೆಯನ್ನು ಉಳಿಸ್ತಕ್ಕಂಥವ್ರು ಯಾರು ಅನ್ನೋ ಯೋಚನೆ ಮಾಡಿದ್ದೇನೆ. ಅವ್ರೇನ್ ಮಾಡಿದ್ರು, ಈ ಒಂದು ಗುಂಪಾಗಿರ್ಬೇಕು, ಹಿಂದೂಗಳೆಲ್ಲ ಒಟ್ಟಿಗೆ ಇರಬೇಕು ಅನ್ನೋ ಉದ್ದೇಶದಲ್ಲಿ ಇದಕ್ಕೆ ಶುರು ಮಾಡಿದ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇದು ಬೇರೆ ಏನೂ ಅಲ್ಲ, ನಾವು ಹೊಸದನ್ನು ಏನನ್ನ ಮಾಡ್ತಾ ಇಲ್ಲ. ಸಂಘ ಆಗಲಿ ಅಥವಾ ನಾವು ಮಾಡೇದನ್ನ ನಾವು ಎತ್ತಿ ತೋರಿಸ್ಬೇಕು. ಯಾಕೆ ತೋರಿಸ್ಬೇಕು ಅಂತಂದ್ರೆ ನಾವೆಲ್ಲರಿಗೂ ಸಹಿತ ಆಸ್ತಿ ಎಲ್ಲರೂ ಮನೆ ಮಾಡಿರುವ ಇಲ್ಲಿ ಕೂತಿರ್ತಕ್ಕಂಥವ್ರು ಮನೆ ಮರ ಜಮೀನು ಎಲ್ಲ ಮಾಡ್ತಾ ಇದ್ದೀವಿ. ಇದನ್ನ ನಾವು ಮಾಡಿರ್ತಕ್ಕಂಥದ್ದನ್ನ ನಮ್ಮ ಮಕ್ಕಳಿಗೆ ಕೊಡುಗೆಯಾಗಿ ಕೊಡ್ತೀವಿ. ಯಾರಾದ್ರೂ ಪಕ್ಕದ ಮನೆ ಕೊಡುಗೆಯಾಗಿ ಕೊಡ್ತೀನಿ ಅಥವಾ ಇನ್ಯಾರು ಕೊಡ್ತೀನಿ ಅಂತ ಯಾರು ಹೇಳುವಂಥವ್ರು ಇಲ್ಲ. ಸಮಾಜದ ಒಂದು 10% 5% ಜನ ಇರ್ಬೋದು ದಾನ ಧರ್ಮ ಮಾಡಿರ್ತಕ್ಕಂಥದ್ದು. ಪೂರ್ಣವನ್ನು ದಾನ ಮಾಡೋದು. ಯಾಕೆ ಪೂರ್ಣವನ್ನು ದಾನ ಮಾಡಲ್ಲ ಅಂತಂದ್ರೆ ಅದಕ್ಕೆ ಒಬ್ರು ಹೇಳ್ತಾರೆ, ಒಬ್ಬ ಯಾರೋ ಬೈಕಲ್ಲಿ ಸನ್ಯಾಸಿ ಅವ್ರಿಗೆ ಯಾರೋ ದೇವರು ಬಂದು ಹೇಳಿದ್ರೆ ನೀನು ಎಲ್ಲವನ್ನ ಬಿಡಬೇಕು, ಮಾಡಬೇಕು, ತ್ಯಾಗ ಮಾಡಬೇಕು. ಕೊನೆಗೆ ಅವರೆಲ್ಲೂ ಇದ್ದದನ್ನೆಲ್ಲ ಕೊಟ್ಟು ಹೋಗ್ತಾ ಇದ್ರು. ಹೋದಾಗ ಅವರ ಮೈ ಮೇಲೆ ಒಂದು ಬಟ್ಟೆಯೂ ಇರಲಿಲ್ಲ. ಮತ್ತೆ ಆ ಸ್ವಾಮಿಗೆ ಬಂದ್ರಂತೆ. ಬಂದಾಗ ನೋಡಿದ ತಕ್ಷಣ ಕೇಳಿದ್ರಂತೆ, ಏನಯ್ಯ ನಿನ್ನ ಹತ್ರ ಬಡ್ಸುವೇ ಇಲ್ಲ, ಬಟ್ಟೆಯೇ ಇಲ್ಲ, ಏನ್ ಮಾಡ್ತೀನಿ? ಸ್ವಾಮಿ ನೀವೇ ಹೇಳ್ತಾರಲ್ಲ ಎಲ್ಲವನ್ನ ದಾನ ಮಾಡಬೇಕು ಅಂತ. ನಾನು ಇಡೀ ಬಟ್ಟೆ ಬರೆ ದಾನ ಮಾಡಿ ನಾನು ಬರೀ ಮೇಲೆ ಇಟ್ಬಿಟ್ಟಿದ್ದೀನಿ. ದಾನ ಅಂದ್ರೆ ಇದಲ್ಲ, ಬರೀ ಮೇಲೆ ನಿಂತು ದಾನ ಮಾಡುವಂಥದ್ದು ಯಾವತ್ತೂ ಸಮಾಜ ಒಪ್ಪೋದಿಲ್ಲ. ಹಾಗೆ ನಾವು ಆ ಥರ ಯಾರು ಮಾಡಲ್ಲ. ಆದ್ರೆ ಮಕ್ಕಳಿಗೆ ನಾವು ಏನಾದ್ರು ಕೊಡಬೇಕು. ಆ ಥರ ಕೊಟ್ಟು ಆದ್ಮೇಲೆ ಅದನ್ನು ಉಳಿಸ್ಕೊಳ್ಳುವಂಥ ಶಕ್ತಿ ಮಕ್ಕಳಲ್ಲಿ ಬರುತ್ತೆ. ಆದರೆ ದೇಶದ ಧರ್ಮವನ್ನು ನಾವು ಕೊಡ್ತಾ ಇದ್ದೀವಾ? ಸನಾತನ ಧರ್ಮವನ್ನು ನಾವು ಪಾಸ್ ಮಾಡ್ತಾ ಇದ್ದೀವಾ? ನಮ್ಮ ಸಂಸ್ಕೃತಿಯನ್ನು ಕೊಡ್ತಾ ಇದ್ದೀವಾ? ನಮ್ಮ ಹಿರಿಯರು ಏನ್ ಹೇಳಿದಾರೆ ನಾವು ಕೊಡ್ತಾ ಇದ್ದೀವಾ? ಈಗ ನಾವು ಸಾಮಾನ್ಯ ಮನೆಗಳಲ್ಲಿ